ಇಲ್ಲಿ ನೀವು ದೊಡ್ಡದಾಗಿ ಏನು ITBT ಕಂಪನಿಯನ್ನು ಸೃಷ್ಟಿ ಮಾಡಿದ್ದೀರಾ. ಇನ್ನ ಮೇಲೆ ಅವ್ರದೇ ಗಾಡಿಗಳು ಕಂಪನಿ ಮನಸ್ಸು ಮಾಡಿದ್ರೆ ಅವರಿಂದನೇ ಇದೆಲ್ಲ ಕಾರ್ಯ ಆಗ್ಬಿಡ್ಬೇಕು. ಬಂದಿರುವಂತದ್ದು ತಿರ್ಗಾ ಮತ್ತೊಂದ್ಸಲ ರೋಡಿಗೆ ಬಂದಿರುವಂತದ್ದು ಹಟ್ಟಿಯಿಂದ ಗುರುಗುಂಟವರೆಗೂ ಕಲ್ಪಿಸುವಂತ ಒಂದು ಕಚಡ ರೋಡಲ್ಲಿ ನಿಂತಿರುವಂತದ್ದು. ನೀವೇನ್ ರೋಡ್ ನೋಡ್ತಾ ಇದ್ದೀರಾ, ಇದು ಹಟ್ಟಿಯಿಂದ ಗುರುಗುಂಟವರೆಗೂ ಕಲ್ಪಿಸುವಂತ ರಸ್ತೆ. ಈ ರಸ್ತೆ ಆಲ್ರೆಡಿ ನೀವು ಬಹಳಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರಾ. ಇದೇ ತರ 10 ಕಿಲೋಮೀಟರ್ ವರೆಗೂ ಇದೇ ತರ ಇದೆ. ಏನಿಲ್ಲ ಅಂತ ಹೇಳಿದ್ರು ಹಟ್ಟಿಯಿಂದ ಗುರುಗುಂಟವಾಗಿ ಹೋಗ್ಬೇಕಂದ್ರೆ 40 ನಿಮಿಷ ಕಂಪಲ್ಸರಿಯಾಗಿ ಬೇಕೇ ಬೇಕು. ಆ ತರ ರಸ್ತೆ ಎಲ್ಲ ಹದಗೆಟ್ಬಿಟ್ಟಿದೆ. ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ನನ್ನ ಒಂದು ಮನವಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಮನವಿ ಏನಂತ ಹೇಳಿದ್ರೆ, ನಾವು ಪ್ರತಿ ಬಾರಿನೂ ಅಭಿವೃದ್ಧಿ ಮಾಡ್ಬೇಕಂದ್ರೆ ನಾವು ಬೆಂಗಳೂರು ಮೈಸೂರು ಕಡೆನೇ ಜಾಸ್ತಿ ಒತ್ತುವನ್ನು ನೀಡ್ತೇವೆ. ಬಟ್ ನಮ್ಮ ಕಡೆ ಉತ್ತರ ಕರ್ನಾಟಕದ ಬಗ್ಗೆ ಯಾರು ಯೋಚನೆ ಯಾಕೆ ಮಾಡಲ್ಲ. ಈಗ ಅವರು ಮಾಡ್ತಿರುವಂತದ್ದು, ಸದ್ಯಕ್ಕೆ ಕರ್ನಾಟಕ ಸರ್ಕಾರ ಮಾಡ್ತಿರುವಂತದ್ದು ಬಿಡದಿ ಟೌನ್ಶಿಪ್ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಲ್ಲೆಲ್ಲ ಡೆವಲಪ್ಮೆಂಟ್ ಸಲುವಾಗಿ ಎಲ್ಲ ಬಹಳಷ್ಟು ಕಾರ್ಯಗಳನ್ನು ಮಾಡ್ತಿದ್ದಾರೆ. ಮಾಡಿ ತೊಂದರೆ ಇಲ್ಲ. ಅದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ನೀವು ಏನ್ ಕೊಟ್ಟಿದ್ದೀರಾ, ನೀವು ಏನ್ ಕಾರ್ಯವನ್ನು ಮಾಡಿದ್ದೀರಾ, ಇಲ್ಲಿ ನೀವು ದೊಡ್ಡದಾಗಿ ಏನು ITBT ಕಂಪನಿಯನ್ನು ಸೃಷ್ಟಿ ಮಾಡಿದ್ದೀರಾ ಅದಾದ್ರೂ ಹೇಳಿ ಮೊದಲು. ಆ ತರ ITBT ಕಂಪನಿಗಳೆಲ್ಲ ನಮ್ಗೆ ಯಾವುದೂ ಇಲ್ಲ. ಏನೇ ಕೆಲಸ ಮಾಡಿದ್ರು ನಾವು ಬೆಂಗಳೂರು ಹೋಗಿ ಕೆಲಸ ಮಾಡಬೇಕು. ಈ ತರ ನಿರ್ಲಕ್ಷ್ಯ ಆಗ್ತಾ ಇದೆ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ. ಅದರ ಜೊತೆಗೆ ಇನ್ನೊಂದು ಮುಖ್ಯ ಮಾಹಿತಿ, ನಮ್ಮ ಇಡೀ ಭಾರತಕ್ಕೆನೆ ಚಿನ್ನವನ್ನು ಉತ್ಪಾದಿಸುವ ಒಂದು ಕಂಪನಿ ನಮ್ಮ ಹಟ್ಟಿ ಚಿನ್ನದ ಗಣಿ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಆ ಕಂಪನಿಯವರು ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಳಬೇಕು. ನಮ್ಮ ಕಂಪನಿಯಿಂದ ಒಂದು 10 ರಿಂದ 20 ಕಿಲೋಮೀಟರ್ ಹತ್ತತ್ರ ಇರುವಂತ ಎಲ್ಲ ಸಣ್ಣ ಪುಟ್ಟ ಹಳ್ಳಿಗಳನ್ನು ಕಂಪನಿಯವರು ದತ್ತು ತಗೊಂಡು ಅದನ್ನ ಅಭಿವೃದ್ಧಿಯನ್ನು ಪಡಿಸಬೇಕು. ನೋಡಿ, ಈ ಎಲ್ಲ ರೋಡಿನ ಮೇಲೆ ಅವ್ರದೇ ಗಾಡಿಗಳು, ಕಂಪನಿಯ ಸುತ್ತಮುತ್ತಲಿನ ಎಷ್ಟು ಹಳ್ಳಿಗಳಿವೆ ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆಯನ್ನು ಹಟ್ಟಿ ಚಿನ್ನದ ಗಣಿ ಕಂಪನಿಯವರೇ ಲಾರಿಗಳು, ಟಿಪ್ಪರ್ಗಳು, ಗಾಡಿಗಳೆಲ್ಲ ಓಡಾಡ್ತಿರ್ತವೆ. ಬಟ್ ಅವರೇ ಈ ಕಾರ್ಯವನ್ನು ಅಭಿವೃದ್ಧಿಯನ್ನ ಅವರೇ ಪಡಿಸಬೇಕು. ಮನಸ್ಸು ಮಾಡಿದ್ರೆ ಅವರಿಂದನೇ ಇದೆಲ್ಲ ಕಾರ್ಯ ಆಗ್ಬಿಡ್ಬೇಕು. ಆ ತರ ಅವ್ರು ಮಾಡ್ಬೇಕು. ಕಂಪನಿಯವರು ದತ್ತು ತಗೊಂಡು ಅದನ್ನ ಊರೆಲ್ಲ ಹಳ್ಳಿಯನ್ನ ದತ್ತು ತಗೊಂಡಿದ್ಮೇಲೆ ಆ ಹಳ್ಳಿಯನ್ನ ಪೂರ್ತಿಯಾಗಿ ಅಭಿವೃದ್ಧಿ ಪಡಿಸುವಂತ ಜವಾಬ್ದಾರಿ ನಮ್ಮ ಹಟ್ಟಿ ಕಂಪನಿಯವರಿಗೂ ಬರಬೇಕಾಗಿದೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.